ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಮನಗರ ವತಿಯಿಂದ ಈಗಾಗಲೇ ಮಧ್ಯಸ್ಥಗಾರಿಕೆ ಕೇಂದ್ರದ ವತಿಯಿಂದ ಸಾಕಷ್ಟು ಪ್ರಕರಣಗಳು ಮೊದಲನೇ ಮಧ್ಯಸ್ಥಗಾರಿಕೆ ನ್ಯಾಯಾಲಯ ಮುಖಾಂತರ ಮೊದಲನೇ ಅವಧಿಯಲ್ಲಿ 95 ಪ್ರಕರಣಗಳು ಇತ್ಯರ್ಥವಾಗಿದ್ದು, ಆ ಇತ್ಯರ್ಥವಾದಂಥ ಎಲ್ಲಾ ಕಕ್ಷಿದಾರರು ಖುಷಿಯಾಗಿ ನೆಮ್ಮದಿಯಾಗಿ ಹೋಗಿರ್ತಾರೆ. ಅದೇ ರೀತಿಯಾಗಿ ಎರಡನೇ ಮಧ್ಯಸ್ಥಗಾರಿಕೆ ಅಭಿಯಾನ ನಡೆದಾಗ 60 ಪ್ರಕರಣಗಳು ಇತ್ಯರ್ಥವಾಗಿದ್ದು, ಅದರಲ್ಲಿ ರಾಜಿ ಆಗ್ತಕ್ಕಂಥ ಎಲ್ಲಾ ಪ್ರಕರಣಗಳು ಇತ್ಯರ್ಥವಾಗಿದ್ದರಿಂದ ಅವರು ಸಹಿತ ಅಷ್ಟೇ ಖುಷಿಯಾಗಿ ನೆಮ್ಮದಿಯಿಂದ ಹೋಗಿರ್ತಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಸೆಪ್ಟೆಂಬರ್ 30ರವರೆಗೆ 3ನೇ ಮಧ್ಯಸ್ಥಿಕೆ ಅಭಿಯಾನ ಇರುವುದರಿಂದ ಇದನ್ನು ತಾವೆಲ್ಲರೂ ಸಹಿತ ಸದುಪಯೋಗ ಪಡಿಸಿಕೊಳ್ಳಬೇಕು. ಕಾರಣ ಇಷ್ಟೇ, ಮಧ್ಯಸ್ಥಗಾರಿಕೆ ಕೇಂದ್ರದಿಂದ ಮುಕ್ತ ಮನಸ್ಸಿನಿಂದ ಪ್ರಕರಣ ಇತ್ಯರ್ಥವಾದಲ್ಲಿ ನಿಮಗೆ ನೆಮ್ಮದಿ ಮುಖ್ಯ, ಹಣ ಮತ್ತು ಸಮಯ ಉಳಿತಾಯವಾಗುತ್ತದೆ ಹಾಗೂ ನೆಮ್ಮದಿಯಿಂದ ತಮ್ಮ ಕೆಲಸ ಕಾರ್ಯಗಳು ಮಾಡಲು ಅವಕಾಶವಾಗಿರುತ್ತದೆ. ಆದ್ದರಿಂದ ಈ ಒಂದು ಸದುಪಯೋಗವನ್ನು ತಾವೆಲ್ಲರೂ ಸಹಿತ ಪಡೆದುಕೊಳ್ಳುತ್ತೀರಿ ಅಂತ ನಾನು ಕಳಕಳಿಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರಣ ಇಷ್ಟೇ, ಕೇವಲ ವಿಭಾಗ ಪ್ರಕರಣಗಳ ಅಷ್ಟೇ ಅಲ್ಲ, ಅಪಘಾತದಲ್ಲಿ ಆದಂತ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು ಹಾಗೂ ರಾಜಿ ಆಗ್ತಕ್ಕಂಥ ಕ್ರಿಮಿನಲ್ ಪ್ರಕರಣಗಳು ಹಾಗೂ ಇನ್ನಿತರೆ ರಾಜಿ ಆಗ್ತಕ್ಕಂಥ ಎಲ್ಲಾ ಪ್ರಕರಣಗಳು ಸಹಿತ ಸುವರ್ಣ ಅವಕಾಶವನ್ನು ಕೊಡ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಜಿಲ್ಲಾ ನ್ಯಾಯಾಲಯದ ಎಲ್ಲಾ ವಕೀಲ ಸಂಘದವರು ಸಹಿತ ಸಹಮತ ವ್ಯಕ್ತಪಡಿಸಿದ್ದು, ನಿಪುಣ ವಕೀಲರು ಇದ್ದು ಹಾಗೂ ಮಧ್ಯಸ್ಥಗಾರರ ಮತ್ತು ಕಕ್ಷಿದಾರ ಮನವೊಲಿಸತಕ್ಕಂಥ ಅಪಾರವಾದಂಥ ಜ್ಞಾನವನ್ನು ಹೊಂದಿದಂತ ವಕೀಲರಿರುವುದರಿಂದ ಹಿರಿಯ ವಕೀಲರು ಸಹಿತ ನಾವು ನೇಮಕ ಮಾಡಿದ್ದು, ಇವರ ಮೂಲಕ ಈಗಾಗಲೇ 2 ಅಭಿಯಾನದಿಂದ ಸಾಕಷ್ಟು ಪ್ರಕರಣಗಳು ಇತ್ಯರ್ಥವಾಗಿರ್ತವೆ. ಆದ್ದರಿಂದ ಸೆಪ್ಟೆಂಬರ್ 30ರವರೆಗೆ ಇರ್ತಕ್ಕಂಥ ಅವಕಾಶವನ್ನು ತಾವೆಲ್ಲರೂ ಸದುಪಯೋಗ ಪಡಿಸಿಕೊಂಡಲ್ಲಿ ಹೆಚ್ಚಿಗೆ ರಾಜಿ ಆಗ್ತಕ್ಕ ಪ್ರಕರಣ ಇತ್ಯರ್ಥವಾದಾಗ ನ್ಯಾಯಾಲಯಕ್ಕೆ ಇನ್ನೇ ಅತ್ಯಮೂಲ್ಯವಾದಂತಹ ಪ್ರಕರಣ ಇತ್ಯರ್ಥಪಡಿಸುವ ಸಮಯ ಉಳಿತಾಯವಾಗುತ್ತದೆ. ಆದ್ದರಿಂದ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ವಿನಂತಿಸುವುದಿಷ್ಟೇ, ಈ ಒಂದು ಮಧ್ಯಸ್ಥಿಕೆ ಅಭಿಯಾನವನ್ನು ಸದುಪಯೋಗ ಪಡಿಸಿಕೊಂಡು ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ನಾನು ವಿನಂತಿಸಿಕೊಡುತ್ತೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.